ಇವತ್ತು ನೋಡಿ ಸಮತಲಾಕೃತಿ ಮತ್ತು ಘನಾಕೃತಿಯಲ್ಲಿ ಎಷ್ಟು ಅಂಚಿದೆ, ಶೃಂಗ ಇದೆ, ಮುಖಗಳಿದಾವೆ ಅಂತ ತಿಳ್ಕೊಳ್ಳೋಣ. ಆಯ್ತಾ? ಸಚಿನ್ ಬಾ ಮಗ, ಇಲ್ಲಿ ತ್ರಿಭುಜದಲ್ಲಿ ಎಷ್ಟು ಅಂಚು ಶೃಂಗ ಇದೆ ನೋಡಿ ಹೇಳು. ಸರಿ ಕುತ್ಕೋ. ಎಷ್ಟು ಅಂಚಿದೆ? ಬರೀ ಅಲ್ಲಿ 3 ಅಂತ ಅಂಚಲ್ಲಿದೆ ನೋಡಿ. ಈ ಕಡೆ ಕುತ್ಕೊಂಡು ಬರೀ ಚಂದ. ಎಷ್ಟು ಅಂಚು ಎಷ್ಟಾಯ್ತು? ಶೃಂಗ ಎಷ್ಟಿದೆ ಎಣಸು? ಗುಡ್. ಬರೀ ಶೃಂಗ ಎಷ್ಟಿದೆ? ಶೃಂಗ ಎಲ್ಲಿದೆ ನೋಡು. ಪ್ರಿಯಾ ಬಾ, ಚೌಕದಲ್ಲಿ ಎಷ್ಟು ಅಂಚಿದೆ, ಶೃಂಗ ಇದೆ ನೋಡಿ ಹೇಳು. ಕೆಳ ಕುತ್ಕೋ. 1 2 3 4. ಎಷ್ಟು ಅಂಚು? ಬರೀ ಶೃಂಗ ಎಷ್ಟಿದೆ ನೋಡಿ, ತೋರಿಸಿ ಕಡೆ. 1 2 3 4. ಬರೀ ಎಷ್ಟು ಶೃಂಗ ಇದೆ? ಅಂಚೆಷ್ಟಿದೆ? ವಿಸ್ಮಿತಾ ಬಾ, ಆಯತದಲ್ಲಿ ಎಷ್ಟು ಅಂಚಿದೆ ನೋಡು. 1 2 3 4. ಅಂಚೆಷ್ಟಿದೆ? 4. ಬರೀ ಅಮ್ಮ, ತಗೊಳಪ್ಪ. ಬರೀ 4 ಅಂಚುಗಳು ಅಲ್ಲಿ ಅಂಚು. ಬರೀ ಅಲ್ಲಿ ಜಾಗ ಐತಲ್ಲ, ಬರೀ ಅಮ್ಮ. ಎಷ್ಟು ಶೃಂಗ ಇದೆ ಎಣಸು, ತೋರಿಸು. ಎಣಸು ಶೃಂಗ ಎಷ್ಟಿದೆ? ಅಂಚು 4 ಆಯ್ತು. ಶೃಂಗ ಎಷ್ಟಿದೆ ತೋರಿಸು. 1 2 3 4. ಎಷ್ಟು ಶೃಂಗ? ಬರೀ 4 ಅಂತ. ಗುಡ್. ಬಾ, ವೃತ್ತದಲ್ಲಿ ಅಂಚೆಷ್ಟಿದೆ ನೋಡು. ಅಂಚು ಇಲ್ಲ, ಶೃಂಗನೂ ಇಲ್ಲ. ಏನ್ ಬರುತ್ತೆ ಹಂಗಾರೆ? ಏನು ಇಲ್ಲ ಅಂದ್ರೆ 0. ಅಂಚು 0. ಬರೀ 0. ಎಲ್ಲಿ ಬರಿಬೇಕಿಲ್ಲ, ಐತಲ್ಲ ಅಂಚು, ನೋಡ್ಕೋ. ನೋಡ್ಕೋ, ಕನ್ನಡ ಓದ್ತೀಯಲ್ಲ. ಶೃಂಗದ ಕೆಳಗಡೆ ಬರೀ. ಅಂಚು ಇಲ್ಲ, ಯಾವ್ದಕ್ಕಿಲ್ಲ ಅಂಚು ಶೃಂಗ. ವೃತ್ತದ ಪ್ಲೇಸಿಗೆ ಇಟ್ಬಿಡು. ಈಗ ಏನ್ ತಿಳ್ಕೊಂಡ್ವಿ? ಸಮತಲಾಕೃತಿಯಲ್ಲಿ ತ್ರಿಭುಜ, ಚೌಕ, ಆಯತ, ವೃತ್ತದ ಬಗ್ಗೆ ತಿಳ್ಕೊಂಡ್ವಿ. ತ್ರಿಭುಜದಲ್ಲಿ ಎಷ್ಟು ಅಂಚಿದೆ? ಅಂಚು. ಶೃಂಗ ಎಷ್ಟಿದೆ? ಚೌಕದಲ್ಲಿ ಅಂಚು ಎಷ್ಟಿದೆ? ಶೃಂಗ ಎಷ್ಟಿದೆ? ಆಯತದಲ್ಲಿ ಅಂಚು ಎಷ್ಟಿದೆ? ಶೃಂಗ ಎಷ್ಟಿದೆ? ವೃತ್ತದಲ್ಲಿ ಅಂಚು ಎಷ್ಟಿದೆ? ಶೃಂಗ ಎಷ್ಟಿದೆ? ಅದರ ಸಮತಲಾಕೃತಿ ಗೊತ್ತಾಯ್ತಾ? ಈಗ ಸಮತಲಾಕೃತಿ ಆಯ್ತು. ಈ ಘನಾಕೃತಿಗಳು. ಕೀರ್ತಿ ಬಾ, ಈಗ ಮೊದಲನೇದು ಚೌಕ ಘನ. ಅದ್ರಲ್ಲಿ ಎಷ್ಟು ಮುಖ, ಅಂಚು, ಶೃಂಗ ಇದೆ ಹೇಳು. ಕುತ್ಕೋ ಕೆಳಗೆ. ಎಷ್ಟು ಮುಖ ಇದೆ ನೋಡು. 1 2 3 4 5 6. ಎಷ್ಟು ಮುಖ? ಬರೀ ಮುಖ 6 ಅಂತ. ಮುಖಗಳು 6. ಈಗ ಅಂಚುಗಳು ಎಷ್ಟಿದೆ ನೋಡು. ನನ್ನ ಕಡೆ ತೋರಿಸು ಸ್ವಲ್ಪ. ಅಂಚು ತೋರಿಸು. 1 2 3 4 5 6 7 8 9 10. ವೆರಿ ಗುಡ್. ಎಷ್ಟು ಅಂಚಿದೆ? ಬರೀ ಅಲ್ಲಿ. ಶೃಂಗ ಎಷ್ಟಿದೆ ನೋಡು. ಎಡ್ಸು ಶೃಂಗ ತೋರಿಸು ನನ್ನ ಕಡೆ. 1 2 3 4 5
ಎಷ್ಟು ಶೃಂಗ ಇದೆ? ಬರೀ ಅಲ್ಲಿ. ವೆರಿ ಗುಡ್. ಹಂಗಾರೆ ಚೌಕ ಗಣದಲ್ಲಿ ಎಷ್ಟಿದೆಯಪ್ಪ ಅಂದರೆ ಮುಖಗಳು 6, ಅಂಚುಗಳು, ಶುಂಕಗಳು. ಗೊತ್ತಾಯ್ತಾ ಈಗ ಚೌಕ ಗಣದಲ್ಲಿ ಎಷ್ಟೆಷ್ಟು ಇರ್ತಾವಂತ? ಸರಿ. ಈಗ ಸಿಲಿಂಡರ್ಲಿ ಎಷ್ಟು ಮುಖ, ಅಂಚು, ಶೃಂಗ ಇದೆ ಹೇಳು? ಅದೇನಿದು? ಸಿಲಿಂಡರ್. ಎಷ್ಟು ಮುಖ ಇದೆ? 1 2 ಎಷ್ಟು ಮುಖ? ಅಲ್ಲಿ ಬರೀರಿ ಮುಖ 2 ಅಂತ. ಅಲ್ಲಿ ಅಂಚು ಎಷ್ಟಿದೆ ಅದಕ್ಕೆ? ಅಂಚು ಇಲ್ಲ. ಅದಕ್ಕೆ ಇಲ್ಲ ಅಂದ್ರೆ ಏನು ಬರಬೇಕು? ಬರಿ. ಶೃಂಗ ಎಷ್ಟೈತೆ ನೋಡಿ, ಅದಕ್ಕೆ ಎಷ್ಟೈತೆ ಶೃಂಗ? ಇಲ್ಲ. ಆ ಶೃಂಗ ಎಷ್ಟೈತೆ? ಇಲ್ಲ. ಇಲ್ಲ ಅಂದ್ರೆ 0. ನೋಡ್ರಿ, ಶಂಕುನಲ್ಲಿ ಸಿಲಿಂಡರ್ನಲ್ಲಿ 2 ಮುಖ ಇರ್ತವೆ, ಅಂಚುನೂ ಇರಲ್ಲ, ಶೃಂಗನೂ ಇರಲ್ಲ. ಅರ್ಥ ಆಯ್ತಾ? ಈಗ ಆಯತ ಗಣದಲ್ಲಿ ಎಷ್ಟು ಮುಖ, ಅಂಚು, ಶೃಂಗ ಇದೆ ನೋಡು? 1 2 3 4 5 6. ಎಷ್ಟು ಮುಖ? ಬರಿ. ಎಷ್ಟು ಮುಖ ಆಯ್ತು? ಎಷ್ಟು ಮುಖ? ಅಂಚು ಎಷ್ಟಿದೆ ನೋಡು? 1 2 ಹ್ಮ್ 3 ಹ್ಮ್ 4 ಹ್ಮ್ 5 ಹ್ಮ್ 6 ಹ್ಮ್ 7 ಹ್ಮ್ 8 ಹ್ಮ್ 9 ಹ್ಮ್ 10 ಹ್ಮ್ 11 12. ವೆರಿ ಗುಡ್. ಎಷ್ಟು ಅಂಚಾಯ್ತು? 12 ಅಂಚಾಯ್ತು. ಎಷ್ಟು ಅಂಚು? ಹಂಗಾರೆ ಶೃಂಗ ಎಷ್ಟಿದೆ ನೋಡು? 1 ಹ್ಮ್ 2 ಹ್ಮ್ 3 4 ಹ್ಮ್ 5 ಹ್ಮ್ 6 ಹ್ಮ್ 7 8. ಎಷ್ಟು ಶೃಂಗ? 8. ಹ್ಮ್ ಎಷ್ಟು? ಹಂಗಾರೆ ಆಯತಗಂತಲ್ಲಿ ಎಷ್ಟು ಮುಖ? 6 ಮುಖ, ಅಂಚುಗಳು, ಶೃಂಗಗಳು. ಗೋಲದಲ್ಲಿ ಎಷ್ಟು ಮುಖ, ಅಂಚು, ಶೃಂಗ ಇದೆ ನೋಡು? ಅದೇನದು? ಇದರಲ್ಲಿ ಕುತ್ಕೋ ಕೆಳಗೆ. ಏನದು? ಅಂಚು ಇಲ್ಲ. ಫಸ್ಟ್ ಮುಖ ನೋಡು. ಮುಖ ಆಯ್ತಾ? ಇಲ್ಲ, ಮುಖ ಏನಿಲ್ಲ. ಅದಕ್ಕೆ ಏನಿಲ್ಲ ಅಂದ್ರೆ? ಇದಕ್ಕೆ 0. ಅಂಚು ಅಂಚು ಇದ್ರಲ್ಲಿ ಏನು ಇಲ್ಲ, ಅದಕ್ಕೆ ಇವಾಗ್ಲೂ 0. ಮತ್ತೆ ಶೃಂಗ? ಇದ್ರಲ್ಲಿ ಶೃಂಗ ಒಂದಿಲ್ಲ, ಅದಕ್ಕೆ ಇವಾಗ್ಲೂ 0. ಹಂಗಾದ್ರೆ ವೃತ್ತದಲ್ಲಿ ಮುಖ, ಅಂಚು, ಶೃಂಗ ಏನು? ಏನಿಲ್ಲ, ಅದಕ್ಕೆ ಎಲ್ಲದರಲ್ಲೂ 0. ಅಂದ್ರೆ ಮುಖಗಳು, ಅಂಚುಗಳು, ಶೃಂಗಗಳು ಅಷ್ಟೇ ಇಲ್ಲ ಅದಕ್ಕೆ. ಬಾ, ಶಂಕುದಲ್ಲಿ ಎಷ್ಟು ಮುಖ ಇದೆ, ಅಂಚಿದೆ, ಶೃಂಗ ಇದೆ ಹೇಳು? ಕುತ್ಕೊಂಡು ಹೇಳು ಮಗ. ಏನದು? 1 ಎಲ್ಲ ತೋರಿಸು. ಎಷ್ಟಿದೆ ಮುಖ? 1. ಶಂಕುಗೆ ಎಷ್ಟು ಮುಖ? 1. ಅಂಚು ಎಷ್ಟಿದೆ ನೋಡು? ಅಂಚಿಲ್ಲ. ಅಂಚಿಲ್ಲ ಅಂದ್ರೆ 0. ಶೃಂಗ ಎಷ್ಟಿದೆ ನೋಡು? ಶೃಂಗ 1. ತೋರಿಸು. ಶೃಂಗ ಯಾವುದು? ಶೃಂಗ ಎಲ್ಲಿ? ನನಗೆ ನೇರ ನಿಲ್ಲಿಸಿ ತೋರಿಸು. ಎಲ್ಲೈತೆ? ಇಲ್ಲ ಐತಲ್ಲ. ಎಷ್ಟಿದೆ ಶೃಂಗ? 1. ಬರ್ರಿ. ಗೊತ್ತಾಯ್ತಲ್ಲ? ಈಗ ಗೊತ್ತಾಯ್ತು ಘನ ಸಮತಲಾಕೃತಿಗಳು ಮತ್ತೆ ಘನಾಕೃತಿಗಳು ಎಷ್ಟು ಮುಖ ಇದೆ, ಎಷ್ಟು ಶೃಂಗ ಇದೆ, ಎಷ್ಟು ಅಂಚಿದೆ ಅಂತ ಗೊತ್ತಾಯ್ತು. ನೆನಪಾಯ್ತಾ?